ಅಕ್ರಮ ಸಂಬಂಧ ಶಂಕೆಯಿಂದ ಮಹಿಳೆಯನ್ನ ಬರ್ಬರವಾಗಿ ಕತ್ತು ಕೊಯ್ದು ಕೊಲೆ ಮಾಡಿದ ಭಗ್ನ ಪ್ರೇಮಿಯೊಬ್ಬ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚೇಳೂರು ಗರಿಗರೆಡ್ಡಿಪಾಳ್ಯ ಬಡಾವಣೆಯಲ್ಲಿ ನಡೆದಿದೆ. ಚೇಳೂರು ರಂಗುಂಡ್ಲು ಬಡಾವಣೆ ನಿವಾಸಿ 42 ವರ್ಷದ ಬಾವಾಜಾನ್ ಮದುವೆಯಾಗಿ 3 ಮಕ್ಕಳಿದ್ದು ಸೀಮೆ ಹಸು ಕರುಗಳನ್ನು ಕಸಾಯಿಖಾನೆಗೆ ಸರಬರಾಜು ಮಾಡುತ್ತಿದ್ದ ಎನ್ನಲಾಗಿದೆ. ಈತ 3-4 ವರ್ಷಗಳ ಹಿಂದೆ ಹೆಂಡತಿಯನ್ನು ತ್ಯಜಿಸಿದ್ದ ಎಂದು ತಿಳಿದು ಬಂದಿದ್ದು ಪತ್ನಿ ತವರು ಮನೆಯಲ್ಲೇ ವಾಸವಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ. ನಿನ್ನೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಬೇಸಿಕಲಿ ಚೇಳೂರು ಟೌನಲ್ಲಿ ಒಬ್ಬರು ಲೇಡಿ ಸಲ್ಮಾ ಅರೌಂಡ್ 40 ಇಯರ್ಸ್ ಏಜ್ ಇದೆ. ಅವ್ರದ್ದು ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಆ ಟೈಮ್ಗೆ ವಾಪಸ್ ಬಂದು ಅವರು ನೋಡಿದ್ದಾರೆ ಏನಾದರೂ ಈ ಥರ ಘಟನೆ ಆಗಿದೆ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಈ ಅಕ್ಕಪಕ್ಕದವರು ನೇಬರ್ಸ್ ವಗೇರಾ ಮತ್ತು ಫ್ಯಾಮಿಲಿಗೂ ಕೂಡ ಗೊತ್ತಿತ್ತು ಅದು ಏನಾದರೂ ಅಫೇರ್ ವಗೇರಾ ನಡ್ತಾ ಇದೆ ಹೋದ್ರು ಬಾಬಾಜಾನ್ ಜೊತೆಗೆ. ಸೊ ಅವ್ರು ಕೇಳಿದಾಗ ಅವರು ನಮಗೆ ಹೇಳಿದ್ದಾರೆ ಬಾಬಾಜಾನ್ದು ಮನೆ ಕೂಡ ಪಕ್ಕದಲ್ಲಿ ಇದೆ, ನಮಗೆ ತೋರಿಸಿದ್ದಾರೆ. ಅಲ್ಲಿ ಹೋಗುವಾಗ ನಮಗೆ ಗೊತ್ತಾಯಿತು ಇವ್ರದ್ದು ಬೈಕ್ ಹೊರಗಡೆ ಪಾರ್ಕ್ ಮಾಡಿ ಒಳಗಡೆಯಿಂದ ಮನೆ ರೂಮ್ ಇದೆ, ಒಂದು ಸಣ್ಣದು ರೂಮ್ ಲಾಕ್ ಮಾಡಿದ್ದಾರೆ, ಓಪನ್ ಮಾಡ್ತಾ ಇಲ್ಲ. ಆಮೇಲೆ ರೂಮ್ ಡೋರ್ ತೆಗೆದು ಹೊಡೆದು ಒಳಗಡೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಇವರು ಕೂಡ ಸೂಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಬೇಸಿಕಲಿ ಈ ಸಲ್ಮಾ ಮತ್ತು ಬಾಬಾಜಾನ್ ಅವ್ರದ್ದು 5-6 ವರ್ಷದ ಇಲೀಗಲ್ ಅಫೇರ್ ವಗೇರಾ ಇತ್ತು. ಎಲ್ಲ ಸುಮಾರು ಜನ ಗಮನಕ್ಕೆ ಕೂಡ ಇದೆ ಮೊದಲಿಂದ. ನಿನ್ನೆ ಯಾವುದು ಗಲಾಟೆ ವಗೇರಾ ಸ್ಟಾರ್ಟ್ ಆಗಿದೆ ಯಾವುದು ವಿಚಾರ ಬಗ್ಗೆ. ಆ ಟೈಮ್ಗೆ ಇವರು ಚಾಕು ವಗೇರಾಯಿಂದ ನೈಟ್ ಮೇಲೆ ಥ್ರೋಡ್ಗೆ ಸ್ಲೇಟ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ. ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಆಮೇಲೆ ಇವರು ಅಲ್ಲಿಂದ ಹೋಗಿ ಮನೆಗೆ ಬಂದಿದ್ದಾರೆ. ಬೀಗ ಹಾಕಿ ಒಳಗಡೆಯಿಂದ ಬೀಗ ಹಾಕಿ ಇವರು ಕೂಡ ಸೂಸೈಡ್ ಮಾಡಿದ್ದಾರೆ. ಹಸ್ಬೆಂಡ್ ವೈಫ್ ಹೇಗೆ ಸರ್? ಇವರು ರಿಲೇಷನ್ ಅಲ್ಲಿದ್ದಾರೆ, ಇದು ಗೊತ್ತು ನಮಗೆ. ಇವರದ್ದು ಸಲ್ಮಾದು ಸೆಪ್ರೇಟ್ 3 ಮಕ್ಕಳು ಇದ್ದಾರೆ, ಹಸ್ಬೆಂಡ್ ಕೂಡ ಇದ್ದಾರೆ. ಹಸ್ಬೆಂಡ್ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರು ಎಲ್ಲರಿಗೂ ಗಮನಕ್ಕೆ ಈ ಥರ ಏನಾದರೂ ರಿಲೇಷನ್ ಆಗ್ತಾ ಇದೆ. ಮತ್ತು ಯಾರು ಸೂಸೈಡ್ ಮಾಡಿದ್ದಾರೆ ಬಾಬಾಜಾನ್ ಅವರದ್ದು ಮದುವೆಯಾಗಿ ಸುಮಾರು ವರ್ಷ ಆಗಿದೆ. ಎಲ್ಲ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಜಾಗ ವಾಸ ಇದೆ. ಈಗ ಇವರು ಒಬ್ಬರೇ ಇದ್ದಾರೆ. ಗರಿಗರೆಡ್ಡಿಪಾಳ್ಯ ಬಡಾವಣೆಯಲ್ಲಿ ವಾಸವಾಗಿರುವ ಮಸ್ತಾನ್ ಎಂಬುವವರ ಹೆಂಡತಿ 40 ವರ್ಷದ ಸಲ್ಮಾ ಎಂಬುವವರೊಂದಿಗೆ 7-8 ವರ್ಷಗಳಿಂದ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಎನ್ನಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಲ್ಮಾ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂದು ಶಂಕಿಸಿದ ಬಾವಾಜಾನ್ ಸಲ್ಮಾ ಮನೆಗೆ ಬಂದು ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ್ದ ಎನ್ನಲಾಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದು ಸಲ್ಮಾ ಮೇಲೆ ಹಲ್ಲೆ ನಡೆಸಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದ ವೇಳೆ ಹಸುಗಳನ್ನು ಕತ್ತರಿಸುವ ಚಾಕುವಿನಿಂದ ಕತ್ತು ಕೊಯ್ದು ಕೊಲೆ ಮಾಡಿ ಅಲ್ಲಿಂದ ರಂಗುಂಡ್ಲು ಬಡಾವಣೆಯ ತನ್ನ ಬಾಡಿಗೆ ಮನೆಗೆ ಬಂದು ಮನೆಯ ಒಳಗೆ ಚಿಲಕ ಹಾಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೊಲೆಯಾದ ಸಲ್ಮಾ ಜೊತೆ ಗಲಾಟೆ ಮಾಡುತ್ತಿರುವುದನ್ನು ಗಮನಿಸಿದ 14 ವರ್ಷದ ಹರ್ಬಿಯಾ ಎಂಬ ಬಾಲಕಿ ಬಾಗಿಲು ತೆರೆದು ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿರುವುದು ಕಂಡು ಕಿರಿಚಿಕೊಂಡಿದ್ದು ಅಕ್ಕಪಕ್ಕದ ಮನೆಯವರು ಬಂದು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತನ್ನ ಪತ್ನಿಯನ್ನು ಬಾವಾಜಾನ್ ಕೊಲೆ ಮಾಡಿದ್ದಾನೆ ಎಂದು ಮೃತಳ ಗಂಡ ಮಸ್ತಾನ್ ದೂರು ಸಲ್ಲಿಸಿದ್ದು ತನ್ನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿ ನನಗೆ ಮತ್ತು ನನ್ನ ಮಕ್ಕಳಿಂದ ದೂರ ಮಾಡಿದ ಸಲ್ಮಾ ತನ್ನ ಪತಿಯ ಸಾವಿಗೆ ಕಾರಣ ಎಂದು ನೇಣಿಗೆ ಶರಣಾದ ಬಾವಾಜಾನ್ ಪತ್ನಿ ತಸ್ಲೀಂ ದೂರು ಸಲ್ಲಿಸಿದ್ದಾರೆ. 2 ಕಡೆಯವರ ದೂರು ದಾಖಲಾಗಿವೆ. ಚೇಳೂರು ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.